ಹಿಂದೂ ಧರ್ಮದ ಸೂಕ್ತಿಗಳು. ವಿಶ್ವದ ಉದಯ ಸ್ಥಿತಿ ಲಯಗಳಿಗೆ ಮೂಲ ಆಧಾರವಾದದ್ದು ಬ್ರಹ್ಮ. ಬ್ರಹ್ಮವು ನಿತ್ಯ ಸತ್ಯ, ಜಗತ್ತು ಪರಿಣಾಮಶೀಲವಾದುದರಿಂದ ನಶ್ವರ. ಬ್ರಹ್ಮವು ಸತ್ಯ ಜ್ಞಾನ ಹಾಗೂ ಅನಂತರೂಪ. ಸತ್ಯ ವಸ್ತುವು ಒಂದೇ, ಬಲ್ಲವರು ಬಹುವಿಧದಿಂದ ಬಣ್ಣಿಸುತ್ತಾರೆ. ಪರಮಾತ್ಮನು ತನ್ನ ಔಚಿತ್ಯ ಶಕ್ತಿಯ ಮೂಲಕ ಈ ಸಮಗ್ರ ಜಗತ್ತನ್ನು ಸೃಷ್ಟಿಸಿದ್ದಾನೆ ಹಾಗೂ ಸೃಷ್ಟಿಯ ತುಂಬ ವ್ಯಾಪಿಸಿದ್ದಾನೆ. ದೇವನು ಸಾಗರ, ಜಗತ್ತು, ವಸ್ತು, ವ್ಯಕ್ತಿಗಳು, ತೆರೆಗಳು. ಎಲ್ಲಿ ಬೇರೆ ಯಾವುದನ್ನು ನೋಡಲಾಗದೋ, ಕೇಳಲಾಗದೋ, ತಿಳಿಯಲಾಗದೋ ಅದು ನಿಶ್ಚೀಮ ಸತ್ಯ. ಆ ಸತ್ಯ ವಸ್ತುವಿನಲ್ಲಿ ಸೂರ್ಯ ಹೊಳೆಯುವುದಿಲ್ಲ, ಚಂದ್ರ ಪ್ರಕಾಶಿಸುವುದಿಲ್ಲ, ನಕ್ಷತ್ರಗಳು ಮಿನುಗುವುದಿಲ್ಲ. ಅದರ ದಿವ್ಯ ಪ್ರಕಾಶ ಕಟ್ಟಿಕೊಂಡೇ ಸೂರ್ಯ, ಚಂದ್ರ, ನಕ್ಷತ್ರಗಳು ಪ್ರಕಾಶಿಸುತ್ತವೆ. ಪರಮಾತ್ಮನು ದೃಷ್ಟಿಯ ದೃಷ್ಟಾರ, ಸ್ತೋತ್ರದ ಸ್ತೋತಾರ, ಮನಸ್ಸಿನ ಮಂತಾರ. ದೇವನು ಜಗತ್ತನ್ನೆಲ್ಲ ತುಂಬಿ ಅದರ ಆಚೆಗೂ ವ್ಯಾಪಿಸಿದ್ದಾನೆ. ಅವನಿಗೆ ರೂಪವಿಲ್ಲ, ನಾಮವಿಲ್ಲ, ದುಃಖವಿಲ್ಲ. ಅವನು ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್ತು. ಜೀವಿಗಳ ಹೃದಯ ಗುಹೆಯಲ್ಲಿ ವಾಸಿಸಿದ್ದಾನೆ. ಆತ್ಮನೇ ಅಗ್ನಿ, ಸೂರ್ಯ, ಚಂದ್ರ, ವಾಯು ಹಾಗೂ ನಕ್ಷತ್ರ ಮಂಡಲ ಎಲ್ಲವೂ ಅವನೇ. ಅವಿನಾಶಿಯಾದ ಆ ಪುರುಷನು ದಿವ್ಯಾತ್ಮ. ದೇವತೆಗಳು ಅವನಲ್ಲಿಯೇ ವಾಸಿಸುತ್ತಾರೆ. ಅವನನ್ನು ತಿಳಿದವರು ಶಾಂತಿ ಪಡೆಯುತ್ತಾರೆ. ಮನಸ್ಸಿನಲ್ಲಿ ಮೂಡಿದ ಅವನಿಗೆ ಜೀವಾತ್ಮ ನಾಮ. ಅವನು ಪುರುಷನಲ್ಲ, ಸ್ತ್ರೀಯಲ್ಲ, ನಪುಂಸಕನೂ ಅಲ್ಲ. ಅವನು ದೇವನ ಅಂಶ. ಮನ, ಬುದ್ಧಿ, ಚಿತ್ತು, ಅಹಂಕಾರಗಳಿಂದ ಕೂಡಿದ್ದಾನೆ. ಆ ಬ್ರಹ್ಮವೇ ತಾನೆಂದು ತಿಳಿದರೆ ಮುಕ್ತನಾಗುತ್ತಾನೆ. ಜಗತ್ತು ಪರಮಾತ್ಮನ ಸಂಪತ್ತು. ಅದೇ ಭಾವದಿಂದ ಉಪಯೋಗಿಸು. ಆತ್ಮನನ್ನೇ ನೋಡಬೇಕು. ಆತ್ಮ ವಿಷಯಕವಾಗಿಯೇ ಕೇಳಬೇಕು, ಮನನ ಮಾಡಬೇಕು ಹಾಗೂ ಧ್ಯಾನಿಸಬೇಕು. ಅದನ್ನು ತಿಳಿದಾಗ ಎಲ್ಲವನ್ನೂ ತಿಳಿದಂತೆ. ಸತ್ಯ, ತಪ, ಜ್ಞಾನ ಹಾಗೂ ಬ್ರಹ್ಮಚರ್ಯದಿಂದ ಆತ್ಮದರ್ಶನ. ಯೋಗ ದರ್ಶಿಸುವ ಆತ್ಮನು ಶರೀರದ ಒಳಗಡೆಯೇ ಇದ್ದಾನೆ. ತಪಸ್ಸು, ದಾನ, ಸರಳ ಜೀವನ, ಪರರಿಗೆ ಪೀಡೆ ಕೊಡದಿರುವುದು ಹಾಗೂ ಸತ್ಯ ಇವೇ ಧರ್ಮದ ಲಕ್ಷಣಗಳು. ಸತ್ಯ ನುಡಿ, ಧರ್ಮ ಆಚರಿಸು, ಸ್ವಾಧ್ಯಾಯ ತಪ್ಪಿಸಬೇಡ. ತಾಯಿ, ತಂದೆ, ಗುರು, ಅತಿಥಿ ಇವರನ್ನು ದೇವರೆಂದು ಭಾವಿಸಿ ಸೇವಿಸು. ಕರ್ತವ್ಯ ಕರ್ಮಗಳ ವಿಷಯದಲ್ಲಿ ಸಂದೇಹ ಬಂದಾಗ ನೆರೆಯರಲ್ಲಿರುವ ಅನುಭಾವಿ ಜ್ಞಾನಿಗಳನ್ನು ಅನುಕರಿಸು. ಗರ್ವ ಪಡಬೇಡ, ಎಲ್ಲವೂ ಪರಮಾತ್ಮನಿಂದ ಸಾಗುತ್ತಿದೆ. ದಾನ ಮಾಡು, ಶತ್ರುತ್ವ ನಷ್ಟವಾಗುತ್ತದೆ. ಶತ್ರು ಮಿತ್ರನಾಗುತ್ತಾನೆ. ದಾನದಲ್ಲಿ ಎಲ್ಲವೂ ಸಮಾವೇಶವಾಗಿದೆ. ಆದ್ದರಿಂದ ದಾನ ಸರ್ವಶ್ರೇಷ್ಠ. ಧರ್ಮದ ಲಕ್ಷಣ 10. 1. ಧೈರ್ಯ. 2. ಕ್ಷಮೆ. 3. ಇಂದ್ರಿಯಗಳನ್ನು ನಿರೋಧಿಸುವುದು. 4. ಕಳುವು ಮಾಡದಿರುವುದು. 5. ಹೊರಗೆ ಒಳಗೆ ಶುಚಿಯಾಗಿರುವುದು. 6. ಮನಸ್ಸನ್ನು ನಿಗ್ರಹಿಸುವುದು. 7. ಸನ್ಮತಿ. 8. ಆತ್ಮವಿದ್ಯೆ. 9. ಸತ್ಯ. 10. ಅಕ್ರೋಧ. ದಿನವೂ ಗುರುಜರನ್ನು ವಂದಿಸಿ ಸೇವೆ ಮಾಡುವವನಿಗೆ ಆಯುಷ್ಯ, ವಿದ್ಯೆ, ಯಶ್, ಬಲ ಈ 4 ವರ್ಧಿಸುತ್ತವೆ. ಎಲ್ಲಿ ನಾರಿಯರನ್ನು ಪೂಜ್ಯತೆಯಿಂದ ಕಾಣಲಾಗುತ್ತದೆಯೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ, ಸಂತೋಷಪಡುತ್ತಾರೆ. ಪುರುಷರಿಗೂ ನಾರಿಯರಿಗೂ ನಿಜವಾದ ಅಲಂಕಾರ ಕ್ಷಮೆ. ಕ್ಷಮೆಯೇ ದಾನ, ಯಜ್ಞ, ಧರ್ಮ. ಜಗತ್ತು ಕ್ಷಮೆಯಿಂದ ಕೂಡಿದೆ. ಆತ್ಮ ದರ್ಶನದಿಂದಲೇ ದುಃಖದ ನಾಶ. ಸಂಸಾರ ಸಾಗರವನ್ನು ನಿರಾಯಾಸವಾಗಿ ದಾಟಲು 4 ಸುಯೋಗ ಉಪಾಯಗಳು. ಮನದ ಸಂಯಮನ, ಸಂತೋಷ ಭಾವ, ಸಜ್ಜನರ ಸಂಘ ಹಾಗೂ ವಿಚಾರ. ಸತ್ಯವೇ ಪರಮ ಧರ್ಮ.
ಸತ್ಯ ನುಡಿ ಸವಿಯಾಗಿ ನುಡಿ, ಕಹಿ ಸತ್ಯ ಹೇಳಬೇಡ, ಸವಿಯಾಗಿದೆ ಎಂದು ಸುಳ್ಳನ್ನು ಹೇಳಬೇಡ. ಇದೇ ವೇದಶಾಸ್ತ್ರಗಳಲ್ಲಿ ಹೇಳಿದ ಧರ್ಮ. ಧನ್ಯವಾದಗಳು.